ಲವ್ ಜಿಹಾದಿಗೆ ಪ್ರಾಣ ಬಿಟ್ಟ ಆಪ್ ನಾಯಕಿ, ಚಿತ್ರಹಿಂಸೆ ನೀಡಿ ನಂದಿನಿಯ ಜೀವ ತೆಗೆದ ವಿವಾಹಿತ ಅಸ್ಲಂ. ಮೇರಾ ಅಬ್ದುಲ್ಲಾ ಅಲಗ್ ಹೇ ಎಂದು ಆರಂಭಗೊಳ್ಳುವ ಪ್ರೀತಿ ಕೊನೆಗೆ ಶವವಾಗಿ ಫ್ರಿಡ್ಜ್, ಡ್ರಮ್, ಫ್ಯಾನಿನಲ್ಲಿ ನೇತಾಡಿಕೊಂಡು ಅಂತ್ಯಗೊಳ್ಳುತ್ತಾ ಇದೆ. ಇದೇನು ಆರಂಭವೂ ಅಲ್ಲ, ಅಂತ್ಯವೂ ಅಲ್ಲ. ಎಷ್ಟೇ ಜಾಗೃತಿ ಮೂಡಿಸಿದ್ರೂ, ಎಷ್ಟೇ ದೊಡ್ಡ ಸುದ್ದಿಯಾದರೂ ಇಂತಹ ಪ್ರಕರಣಗಳು ಘಟಿಸುತ್ತಲೇ ಇರ್ತದೆ. ಇದೀಗ ಗುಜರಾತಿನ ರಾಜ್ಕೋಟ್ನಲ್ಲೂ ಇದೇ ರೀತಿಯ ಪ್ರಕರಣ ಬೆಳಕಿಗೆ ಬಂದಿದೆ. ನಂದಿನಿ ಎನ್ನುವ ಕೇವಲ 23ರ ಹರೆಯದ ಹೆಣ್ಣು ಮಗಳೊಬ್ಬಳು ನೇಣಿಗೆ ಕೊರಳೊಡ್ಡಿದ್ದಾಳೆ. ಇವಳೇನು ಅವಿದ್ಯಾವಂತೆಯೋ, ಹಳ್ಳಿಯವಳೋ, ಮುಗ್ಧೆಯೋ ಅಲ್ಲ. ಈಕೆ ಕೇಜ್ರಿವಾಲ್ನ ಆಮ್ ಆದ್ಮಿ ಪಕ್ಷದ ನಾಯಕಿ. ಈಕೆ ಜೇತ್ಪುರ್ ನವಾಗಢ ನಗರ ಪಾಲಿಕೆಯ ಚುನಾವಣೆಯಲ್ಲಿ ಆಪ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ಲು. ಇದೀಗ ಹೆಣವಾಗಿ ಪತ್ತೆಯಾಗಿದ್ದಾಳೆ. ನಂದಿನಿ ಬೋಸಮಿಯ ಅವರ ಕುಟುಂಬವು ಆತ್ಮಹತ್ಯೆಯ ಮಾತನ್ನ ಸಂಪೂರ್ಣವಾಗಿ ತಳ್ಳಿಹಾಕಿ ಆಕೆಯನ್ನ ಕೊಲೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಆಕೆಯ ಸಹೋದರಿ ರೂಪಲ್ ಬೋಸಮಿಯಾ ನಂದಿನಿಗೆ ನಿರಂತರವಾಗಿ ಕಿರುಕುಳ ನೀಡಲಾಗ್ತಾ ಇತ್ತು ಮತ್ತು ಆಕೆಯ ಮೇಲೆ ದೈಹಿಕ ಹಲ್ಲೆ ನಡೆಸಲಾಗಿತ್ತು ಎಂದು ಹೇಳಿದ್ದಾರೆ. ನಂದಿನಿಯ ಕುಟುಂಬದ ಪ್ರಕಾರ ರಾಜ್ಕೋಟ್ ನಿವಾಸಿ ಅಸ್ಲಂ ಎಂಬಾತನೊಂದಿಗೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ಲು. ಅಸ್ಲಂ ಈಗಾಗಲೇ ಮದುವೆಯಾಗಿದ್ದ. ಆದರೆ ಈ ವಿಚಾರ ನಂದಿನಿಗೆ ತಿಳಿದಿರಲಿಲ್ಲ ಎನ್ನಲಾಗಿದೆ. ತನ್ನ ಕುಟುಂಬದೊಂದಿಗೆ ಜಗಳವಾಡಿ ಮನೆ ಬಿಟ್ಟು ಹೋಗಿದ್ದ ನಂದಿನಿ ಅಸ್ಲಂ ಜೊತೆ ವಾಸಿಸ್ತಾ ಇದ್ಲು. ಸ್ವಲ್ಪ ಸಮಯದಲ್ಲೇ ಈಕೆಗೆ ನರಕ ದರ್ಶನವಾಗಿದೆ. ಮಾನಸಿಕ, ದೈಹಿಕ ಹಲ್ಲೆಗಳು ನಡೆದವು. ಗರ್ಭಿಣಿಯಾಗಿದ್ದಾಗ ಅಸ್ಲಾಂ ಹೊಟ್ಟೆಗೆ ಒದ್ದ ಏಟಿಗೆ ಗರ್ಭಪಾತವೂ ಆಗಿತ್ತು. ಇದನ್ನೆಲ್ಲ ಸಹಿಸಿಕೊಳ್ಳದ ನಂದಿನಿ ಕೊನೆಗೆ ಆತ್ಮಹತ್ಯೆ ಹಾದಿ ಹಿಡಿದಿದ್ದಾಳೆ. ಅಪ್ಪ, ನಾನು ಜೀವನದ ಹೋರಾಟದಲ್ಲಿ ಸೋತು ಹೋದೆ ಎಂಬುದು ಆಕೆಯ ಅಂತಿಮ ಸಂದೇಶವಾಗಿತ್ತು. ಹಿಂದೂ ಸಹೋದರಿಯರು ಇನ್ನಾದರೂ ಎಚ್ಚರಗೊಳ್ಳಲಿ. ಪ್ರೀತಿಯ ನೆಪದಲ್ಲಿ ಜಿಹಾದ್ ಬಲೆಗೆ ಬಿದ್ದು ಉದ್ಧಾರವಾದ, ಸಮಾಜಕ್ಕೆ ಮಾದರಿಯಾದ ಒಂದೇ ಒಂದು ಉದಾಹರಣೆ ಈ ದೇಶದಲ್ಲಿಲ್ಲ ಅನ್ನೋದು ಈ ಸಮಾಜ ಮನಗಾಣಬೇಕಾಗಿದೆ.